ಅಂದು ಸಂಜೆ ಸಿದ್ಧಾರ್ಥ್ ಮನೆಗೆ ಬಂದಾಗ ಹಾಲ್ನಲ್ಲಿ ಗಾಯತ್ರಿ ಮತ್ತು ಅತ್ತಿಗೆ ಸುಮಿತ್ರಾ ಏನೋ ಗಂಭೀರವಾಗಿ ಮಾತಾಡ್ತಿದ್ರು. ಸಿದ್ಧಾರ್ಥ್ನ ಹೆಜ್ಜೆ ಸದ್ದು ಕೇಳುತ್ತಿದ್ದಂತೆಯೇ ಇಬ್ಬರು ಒಮ್ಮೆಲೆ ಮಾತು ನಿಲ್ಲಿಸಿ ಮೌನರಾದರು. ಸಿದ್ಧಾರ್ಥ್ ತನ್ನ ಕೋಟು ಕಳಚಿ ಸೋಫಾ ಮೇಲೆ ಎಸೆಯುತ್ತಾ, ಏನಮ್ಮ ಎಲ್ಲರೂ ಹೀಗೆ ಸೈಲೆಂಟ್ ಆಗಿಬಿಟ್ರೆ ಏನಾಗಿದೆ ಎಂದು ಎಂದಿನ ದರ್ಪದ ಧ್ವನಿಯಲ್ಲೇ ಕೇಳಿದ್ದ. ಗಾಯತ್ರಿ ಮುಖದಲ್ಲಿ ಗಾಬರಿ ಇತ್ತು. ಅದೇನಿಲ್ಲ ಸಿದ್ದು, ಮೈಥಿಲಿ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡ್ತಿದ್ಲು. ಸಂಜೆ ಇದ್ದಕ್ಕಿದ್ದಂತೆ ಸುಸ್ತಾಗಿ ತಲೆ ತಿರುಗಿ ಬಿದ್ದು ಬಿಟ್ಲು. ಡಾಕ್ಟರ್ ಬಂದು ನೋಡಿ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ, ಆಯಾಸ ಆಗಿದೆ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದಾರೆ ಎಂದರು. ಆ ಮಾತು ಕೇಳುತ್ತಿದ್ದಂತೆಯೇ ಸಿದ್ಧಾರ್ಥ್ನ ಎದೆಯಲ್ಲಿ ಒಂದು ಕ್ಷಣ ಅಪರಿಚಿತ ತಳಮಳ ಶುರುವಾಯಿತು. ಬೆಳಗ್ಗೆ ತಾನು ಹಾಕಿದ ಕಟ್ಟುಪಾಡುಗಳು, ಎಲ್ಲರ ಊಟ ಮಾಡಿದ ಮೇಲಷ್ಟೇ ಅವಳು ಊಟ ಮಾಡಬೇಕು ಎಂಬುದು ಆ ಆಜ್ಞೆ ಅವನ ನೆನಪಿಗೆ ಬಂತು. ಆದರೆ ಆ ತಪ್ಪನ್ನು ಹೊರಗೆ ತೋರಿಸಿಕೊಳ್ಳದೆ ಅವಳಿಗೆ ಮೊದಲೇ ಆರೋಗ್ಯ ಸರಿಯಿಲ್ಲವೇನೋ, ಅದಕ್ಕೆ ಬಿದ್ದಿರಬೇಕು ಎಂದು ಗೊಣಗುತ್ತಾ ಮೆಟ್ಟಿಲುಗಳನ್ನೇರಿ ತನ್ನ ಕೊಠಡಿಗೆ ಹೋದ. ಬಾಗಿಲು ತೆರೆದು ಒಳಗೆ ಹೋದಾಗ ಬೆಡ್ ಮೇಲೆ ಮೈಥಿಲಿ ಬಿಳಿ ಮುಖ ಮಾಡಿಕೊಂಡು ಮಲಗಿದ್ದಳು. ಹಣೆಯ ಮೇಲೆ ಬೆವರಿನ ಹನಿಗಳು, ಮುಖದಲ್ಲಿ ರಕ್ತವೇ ಇಲ್ಲದಂತಹ ಬಿಳಿಚಿಕೊಂಡ ಕಳೆ. ನೆಲದ ಮೇಲೆ ಆಕೆಯ ಹಳೆಯ ಹತ್ತಿಯ ಸೀರೆ ಮತ್ತು ಬಳೆಗಳು ಬಿದ್ದಿದ್ದವು. ಸಿದ್ಧಾರ್ಥ್ ನಿಧಾನವಾಗಿ ಬೆಡ್ನ ಸಮೀಪಕ್ಕೆ ನಡೆದು ಬಂದು ಎಂದು ಯಾರ ಎದುರು ತಲೆಬಾಗದ ಅಹಂಕಾರಿಯ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಅಪರಾಧಿ ಭಾವನೆಯ ಸಣ್ಣ ಎಳೆಯೊಂದು ಮೂಡಿತ್ತು. ಆಕೆಯ ನಡುಗುತ್ತಿದ್ದ ಕೈಗಳು ಕಂಬಳಿಯ ಅಂಚನ್ನು ಗಟ್ಟಿಯಾಗಿ ಹಿಡಿದಿದ್ದವು. ಸಿದ್ಧಾರ್ಥ್ ಮೆಲ್ಲನೆ ಕೆಳಗೆ ಬಾಗಿ ಆಕೆಯ ಹಣೆಯ ಮೇಲಿದ್ದ ಬೆವರನ್ನು ಒರೆಸಲು ಕೈ ಚಾಚಿದ. ಆದರೆ ಆ ಕ್ಷಣವೇ ಮೈಥಿಲಿ ಎಚ್ಚರವಾಗಿ ಕಣ್ಣು ತೆರೆದು ಎದುರಿಗೆ ನಿಂತಿದ್ದ ಸಿದ್ಧಾರ್ಥ್ನನ್ನು ನೋಡಿ ಭಯದಿಂದ ಬೆಚ್ಚಿಬಿದ್ದು ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದಳು. ನಾನು ಬೇಕಂತ ಮಲಗಿಲ್ಲ, ಕೆಲಸ ಮುಗಿಸಿದ್ದೀನಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳುತ್ತಾ ಎದ್ದು ನಿಲ್ಲಲು ಹೆಣಗಾಡಿದಳು. ಸಿದ್ಧಾರ್ಥ್ನ ಕೈಗಳು ಗಾಳಿಯಲ್ಲೇ ನಿಂತು ಹೋದವು. ಆಕೆಯ ಕಣ್ಣುಗಳಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ತನ್ನ ಬಗ್ಗೆ ತುಂಬಿದ್ದ ಆ ಭೀತಿಯನ್ನು ನೋಡಿ ಅವನ ಗಂಟಲು ಒಣಗಿದಂತಾಗಿತ್ತು. ಮೈಥಿಲಿ ನಡುಗುತ್ತಾ ಬೆಡ್ನಿಂದ ಕೆಳಗೆ ಇಳಿಯಲು ಹೆಣಗಾಡುತ್ತಿದ್ದಾಗ ಸಿದ್ಧಾರ್ಥ್ ಚಾಚಿದ್ದ ತನ್ನ ಕೈಯನ್ನು ತಕ್ಷಣವೇ ಹಿಂದಕ್ಕೆ ಎಳೆದುಕೊಂಡ. ಅವನ ಕಣ್ಣುಗಳಲ್ಲಿ ಮರುಕ್ಷಣವೇ ಅದೇ ಹಳೆಯ ಅಹಂಕಾರ ಮತ್ತು ದರ್ಪದ ಕವಚ ಮತ್ತೆ ಆವರಿಸಿಕೊಂಡಿತ್ತು. ಹೆಣ್ಣು ಮಕ್ಕಳಿಗೆ ಅತಿಯಾಗಿ ಸಲುಗೆ ಕೊಟ್ಟರೆ ತಲೆಯ ಮೇಲೆ ಕೂರುತ್ತಾರೆ ಎಂಬ ಅವನ ಪೂರ್ವಗ್ರಹ ಮತ್ತೆ ಮುನ್ನೆಲೆಗೆ ಬಂತು. ಆತ ಮುಖವನ್ನು ಕಠಿಣ ಮಾಡಿಕೊಂಡು ತುಟಿಕಚ್ಚಿ, ಸಾಕು ನಿಲ್ಲಿಸು ನಿನ್ನ ಈ ನಟನೆ ಎಂದು ಗದರಿದ. ಮೈಥಿಲಿ ಬೆಚ್ಚಿಬಿದ್ದು ಕಂಬಳಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ಅವನ ಮುಖವನ್ನೇ ಅಸಹಾಯಕತೆಯಿಂದ ನೋಡಿದಳು. ಸಿದ್ಧಾರ್ಥ್ ಕೋಪದಿಂದ ನುಡಿದ, ನೋಡು, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಸಲಿಗೆ ಕೊಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಒಂದು ದಿನ ನೀನು ಸುಸ್ತಾಗಿದ್ದೀಯಾ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ಹೋಗಲಿ ಅಂತ ಬಿಡ್ತಿದ್ದೀನಿ. ಇವತ್ತು ಒಂದು ದಿನ ಇಲ್ಲೇ ಬೆಡ್ ಮೇಲೆ ಮಲಗು. ಆದರೆ ನೆನಪಿರಲಿ, ಇನ್ಮೇಲೆ ಈ ತರಹ ನಾಟಕ ಆಡಿಕೊಂಡು ಬೆಡ್ ಮೇಲೆ ಮಲಗೋ ಪ್ರಯತ್ನ ಮಾಡಬೇಡ. ಮದುವೆಯಾಗಿ ಈ ಮನೆಗೆ ಕಾಲಿಟ್ಟು ಒಂದೇ ದಿನಕ್ಕೆ ಈ ತರಹ ಆ್ಯಕ್ಟಿಂಗ್ ಮಾಡ್ತಿದ್ದೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಆ ಮಾತುಗಳು ಮೈಥಿಲಿಯ ಒಡೆದ ಹೃದಯಕ್ಕೆ ನೇರವಾಗಿ ಚೂರಿಯಂತೆ ಚುಚ್ಚಿದ್ದವು. ಬೆಳಗ್ಗೆಯಿಂದ ಹನಿ ನೀರನ್ನು ಕುಡಿಯದೆ ಮನೆಯ ಎಲ್ಲರ ಸೇವೆ ಮಾಡಿ ಆಯಾಸದಿಂದ ಕುಸಿದು ಬಿದ್ದಿದ್ದ ಆಕೆಗೆ ನಾಟಕಗಾತಿ ಎಂಬ ಪಟ್ಟ ಕಟ್ಟಿದ್ದು ಅವಳಿಂದ ಸಹಿಸಲಾಗಲಿಲ್ಲ. ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಜಿನುಗಿತು. ಮೈಥಿಲಿ ಕೈ ಮುಗಿದು ಗದ್ಗದ ಧ್ವನಿಯಲ್ಲಿ, ಸರ್, ನಿಜವಾಗ್ಲೂ ಇಲ್ಲ, ನಾನೇನು ನಾಟಕ ಮಾಡ್ತಿಲ್ಲ. ನನಗೆ ಈ ಬೆಡ್ ಮೇಲೆ ಮಲಗೋ ಆಸೆಯೂ ಇಲ್ಲ, ನಿಮ್ಮ ನಿಯಮ ಮೀರಬೇಕೆಂಬ ಆಲೋಚನೆಯೂ ಇಲ್ಲ. ನನ್ನ ದೇಹದಲ್ಲಿ ಶಕ್ತಿ ಇರಲಿಲ್ಲ ಅಷ್ಟೇ. ನನ್ನನ್ನು ತಪ್ಪಾಗಿ ತಿಳಿಬೇಡಿ ಸರ್ ಎಂದು ಕಣ್ಣೀರಲ್ಲೇ ಕೈ ಮುಗಿದು ಬೇಡಿಕೊಂಡಳು. ಸಿದ್ಧಾರ್ಥ್ ಆಕೆಯ ಕಣ್ಣೀರನ್ನು ನೋಡಿ ಒಳಗೊಳಗೆ ತಳಮಳಿಸಿದರೂ ಮುಖದಲ್ಲಿ ಯಾವುದೇ ಕರುಣೆ ತೋರದೆ ಬದಿಗೆ ಸರಿದು ನಿಂತ. ಆಕೆಯ ಮುಗ್ಧತೆಯೇ ನಾಟಕವೆಂದು ಕರೆಯುವ ಮೂಲಕ ಅವನು ತನ್ನದೇ ಅಹಂಕಾರದ ಜಾಲದಲ್ಲಿ ಇನ್ನಷ್ಟು ಸಿಲುಕಿಕೊಳ್ಳುತ್ತಿದ್ದ. ಸಿದ್ಧಾರ್ಥ್ ಕೋಪದಿಂದ ಮುಖ ತಿರುಗಿಸಿಕೊಂಡು ಕೊಠಡಿಯ ಮೂಲೆಯಲ್ಲಿದ್ದ ಸೋಫಾದ ಮೇಲೆ ಹೋಗಿ ಕುಳಿತ. ಮೈಥಿಲಿಯ ಬಿಕ್ಕಳಿಕೆ ಆ ಇಡೀ ವಿಶಾಲ ಕೋಣೆಯಲ್ಲಿ ಸಣ್ಣದಾಗಿ ಪ್ರತಿಧ್ವನಿಸುತ್ತಿತ್ತು. ಎಷ್ಟೇ ಕಠಿಣವಾಗಿರಲು ಪ್ರಯತ್ನಿಸಿದರೂ ಆಕೆಯ ಗದ್ಗದಿತ ಧ್ವನಿಯ ಮತ್ತು ಮುಗ್ಧ ಕಣ್ಣೀರು ಅವನ ತಲೆಯೊಳಗೆ ಗುನುಗುತ್ತಿದ್ದವು. ಆದರೆ ತನ್ನ ಅಹಂಕಾರದ ಗೆರೆಯನ್ನು ದಾಟಿ ಆಕೆಯನ್ನು ಸಂತೈಸುವ ಮನಸ್ಸು ಅವನಿಗೆ ಬರಲಿಲ್ಲ. ರಾತ್ರಿ 12 ಗಂಟೆಯಾದರೂ ಸಿದ್ಧಾರ್ಥ್ಗೆ ನಿದ್ದೆ ಹತ್ತಲಿಲ್ಲ. ಸೋಫಾದ ಮೇಲೆ ಹೊರಳಾಡುತ್ತಿದ್ದ ಆತ ಮೆಲ್ಲನೆ ಕಣ್ಣೆತ್ತಿ ಬೆಡ್ ಕಡೆಗೆ ನೋಡಿದ. ಮೈಥಿಲಿ ಬೆಡ್ ಮೇಲೆ ಮಲಗಿರಲಿಲ್ಲ. ಸಿದ್ಧಾರ್ಥ್ ಗಾಬರಿಯಿಂದ ಎದ್ದು ಸುತ್ತಲೂ ನೋಡಿದಾಗ ಮೈಥಿಲಿ ಎಂದಿನಂತೆ ಕೆಳಗಿನ ತಣ್ಣನೆಯ ಮಾರ್ಬಲ್ ನೆಲದ ಮೇಲೆ ಆ ತೆಳು ಹೊದಿಕೆಯನ್ನು ಹಾಸಿಕೊಂಡು ಮುದುರಿಕೊಂಡು ಮಲಗಿದ್ದಳು. ಮೈ ಮೇಲೆ ನಡುಕವಿದ್ದರೂ ಸಿದ್ಧಾರ್ಥ್ನ ಆಣತಿಯನ್ನು ಮೀರಿ ಆ ಬೆಡ್ ಮೇಲೆ ಮಲಗಲು ಆಕೆಯ ಸ್ವಾಭಿಮಾನ ಒಪ್ಪಿರಲಿಲ್ಲ. ಸಿದ್ಧಾರ್ಥ್ ನಿಶ್ಶಬ್ದವಾಗಿ ಆಕೆಯ ಹತ್ತಿರ ನಡೆದು ಬಂದ. ಕಣ್ಣೀರಿನ ಕಲೆಗಳು ಕೆನ್ನೆಯ ಮೇಲೆಯೇ ಒಣಗಿದ್ದವು. ನನಗೆ ಈ ಬೆಡ್ ಮೇಲೆ ಮಲಗೋ ಆಸೆ ಇಲ್ಲ ಎಂದಿದ್ದ ಆಕೆಯ ಮಾತುಗಳು ಅವನ ಕಿವಿಯಲ್ಲಿ ಮತ್ತೆ ಮೊಳಗಿದವು.
ಮೈಥಿಲಿಗೆ ಚಳಿಯಿಂದ ಮೈ ನಡುಗುತ್ತಿರುವುದನ್ನು ಕಂಡ ಸಿದ್ಧಾರ್ಥ್ ಬೆಡ್ ಮೇಲಿದ್ದ ದಪ್ಪನೆಯ ಕಂಬಳಿಯನ್ನು ತಂದು ಆಕೆಯ ಮೈ ಮೇಲೆ ಹೊದಿಸಲು ಮುಂದಾದ. ಆದರೆ ಕಂಬಳಿಯ ತುದಿಯನ್ನು ಆಕೆಯ ಮೇಲೆ ಹಾಕುತ್ತಿದ್ದಂತೆಯೇ ಮೈಥಿಲಿ ಎಚ್ಚರಗೊಂಡು ಬೆಚ್ಚಿಬಿದ್ದಳು. ಕತ್ತಲಿನಲ್ಲಿ ಸಿದ್ಧಾರ್ಥ್ನನ್ನು ನೋಡಿ, ಸರ್ ಕ್ಷಮಿಸಿ, ನಾನು ಬೆಡ್ ಮೇಲೆ ಮಲಗಲಿಲ್ಲ, ಕೆಳಗೆ ಮಲಗಿದ್ದೀನಿ ಎಂದು ನಡುಗುತ್ತಾ ಎದ್ದು ಕುಳಿತು ಕೈ ಮುಗಿದಳು. ಸಿದ್ಧಾರ್ಥ್ನ ಕೈಯಲ್ಲಿದ್ದ ಕಂಬಳಿ ಹಾಗೆಯೇ ಉಳಿಯಿತು. ಆತನ ಎದೆಯಲ್ಲಿ ಮೊದಲ ಬಾರಿಗೆ ಅಪರಾಧಿ ಪ್ರಜ್ಞೆಯೊಂದು ಭಾರವಾಗಿ ಕುಳಿತಿತ್ತು. ಸುಮ್ಮನೆ ಮಲಗು, ಬೆಳಗ್ಗೆ ಬೇಗ ಎದ್ದೇಳಬೇಕು ಎಂದು ಒರಟಾಗಿ ಹೇಳಿ ಕಂಬಳಿಯನ್ನು ಆಕೆಯ ಕಾಲ ಬಳಿ ಎಸೆಯಲು ತನ್ನ ಸೋಫಾದ ಕಡೆಗೆ ನಡೆದು ಹೋದ. ಮಾರನೆಯ ದಿನ ಬೆಳಗ್ಗೆ 5 ಗಂಟೆಗೆ ಮೈಥಿಲಿ ಎದ್ದು ಎಂದಿನಂತೆ ತನ್ನ ಮುಖದ ಸುಸ್ತನ್ನು ಅದುಮಿಟ್ಟುಕೊಂಡು ಕೆಳಗೆ ಅಡುಗೆ ಮನೆಗೆ ಹೋದಳು. ಇಡೀ ಕುಟುಂಬಕ್ಕೆ ತಿಂಡಿ ಸಿದ್ಧಪಡಿಸಿ ಸಿದ್ಧಾರ್ಥ್ಗೆ ಬ್ಲ್ಯಾಕ್ ಕಾಫಿ ತಂದು ಕೊಟ್ಟಳು. ಆಕೆಯ ಮುಖದಲ್ಲಿ ನಿನ್ನೆಯ ಘಟನೆಯ ಯಾವುದೇ ಕೋಪ ಅಥವಾ ಹಠ ಕಾಣ್ತಿರಲಿಲ್ಲ. ಕೇವಲ ಅದೇ ಶಿಸ್ತು, ಅದೇ ಮೌನ. ಮಧ್ಯಾಹ್ನ ಸಿದ್ಧಾರ್ಥ್ ಆಫೀಸ್ನಲ್ಲಿದ್ದಾಗ ಅವನ ತಾಯಿ ಗಾಯತ್ರಿ ಕಾಲ್ ಮಾಡಿದರು. ಸಿದ್ದು, ಮೈಥಿಲಿ ಬೆಳಗ್ಗಿನಿಂದ ಮತ್ತೆ ಉಪವಾಸ ಬಿದ್ದಿದ್ದಾಳೆ. ನೀನು ಊಟ ಮಾಡಿದ ಮೇಲಷ್ಟೇ ತಿನ್ನಬೇಕು ಅಂತ ಹಠ ಹಿಡಿದು ಕುಳಿತಿದ್ದಾಳೆ. ನೀನು ಬರೋವರೆಗೂ ಅವಳು ಒಂದು ತುತ್ತು ಮುಟ್ಟಲ್ಲ ಅಂತೆ. ಅವಳ ದೇಹದಲ್ಲಿ ಇನ್ನೂ ಶಕ್ತಿ ಇಲ್ಲ. ಹೀಗೆ ಆದರೆ ಮತ್ತೆ ಕುಸಿದು ಬೀಳ್ತಾಳೆ ಎಂದು ಆತಂಕದಿಂದ ಹೇಳಿದರು. ಆಫೀಸ್ನ ದೊಡ್ಡ ಮೀಟಿಂಗ್ ನಡುವೆಯೂ ಸಿದ್ಧಾರ್ಥ್ನ ಮನಸ್ಸು ಚಂಚಲವಾಯಿತು. ತನ್ನ ಕಟ್ಟುಪಾಡುಗಳನ್ನು ಆಕೆ ಇಷ್ಟೊಂದು ಅಕ್ಷರಶಃ ಪಾಲಿಸುತ್ತಿದ್ದಾಳೆ, ಪ್ರಾಣವನ್ನೇ ಪಣಕ್ಕಿಡುತ್ತಿದ್ದಾಳೆ ಎಂದು ಅವನು ಊಹಿಸಿರಲಿಲ್ಲ. ಫೈಲನ್ನು ಮೇಜಿನ ಮೇಲೆ ಬಡಿದು ಮೀಟಿಂಗ್ ಅರ್ಧಕ್ಕೆ ನಿಲ್ಲಿಸಿ, ಐ ಆಮ್ ಸಾರಿ, ಐ ಹ್ಯಾವ್ ಆನ್ ಅರ್ಜೆಂಟ್ ವರ್ಕ್ ಅಟ್ ಹೋಮ್ ಎಂದು ಹೇಳಿ ಕಾರಿನ ಕೀಲಿಯನ್ನು ಕೈಗೆತ್ತಿಕೊಂಡ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಸಿದ್ಧಾರ್ಥ್ನ ಕಾರು ಬರ್ರನೆ ಬಂದು ಬಂಗಲೆಯ ಪೋರ್ಟಿಕೋದಲ್ಲಿ ನಿಂತಿತ್ತು. ಕಾರಿನ ಬಾಗಿಲನ್ನು ದಡಾರನೆ ಒಡೆದು ಒಳಗೆ ಬಂದ ಸಿದ್ಧಾರ್ಥ್ನ ಮುಖ ಕೆಂಡದಂತಾಗಿತ್ತು. ಕೋಪದ ಹೆಜ್ಜೆಗಳನ್ನಿಡುತ್ತಾ ನೇರವಾಗಿ ಡೈನಿಂಗ್ ಹಾಲ್ಗೆ ಬಂದವನೇ ಅಡುಗೆ ಮನೆಯ ಬಾಗಿಲ ಬಳಿ ತಲೆ ತಗ್ಗಿಸಿ ನಿಂತಿದ್ದ ಮೈಥಿಲಿಯನ್ನು ನೋಡಿ ಗರ್ಜಿಸಿದ್ದ. ಏನೇ ನಿಂದು ದಿನಕ್ಕೊಂದು ಹೊಸ ನಾಟಕ? ಆ ಗಂಭೀರವಾದ ಗದರಿಕೆಗೆ ಮೈಥಿಲಿ ಬೆದರಿ ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿದಳು. ಹಾಲ್ನಲ್ಲಿದ್ದ ಗಾಯತ್ರಿ ಮತ್ತು ಸುಮಿತ್ರಾ ಆತಂಕದಿಂದ ಎದ್ದು ನಿಂತರು. ಸಿದ್ಧಾರ್ಥ್ ಆಕೆಯ ಸಮೀಪಕ್ಕೆ ಬಂದು ಕಟುವಾಗಿ ಉಗಿದು ಹಾಕಿದ. ನಾನು ಊಟ ಮಾಡಿದ ಮೇಲಷ್ಟೇ ನೀನು ತಿನ್ನಬೇಕು ಅಂತ ನಾನು ಹೇಳಿದ್ದು ನಾನು ಮನೆಯಲ್ಲಿದ್ದಾಗ ಮಾತ್ರ. ಆಫೀಸ್ಗೆ ಹೋದಾಗಲೂ ನೀನು ಹೀಗೆ ಹಠ ಹಿಡಿದು ಉಪವಾಸ ಬಿದ್ದು ಮನೆಯಲ್ಲಿ ಎಲ್ಲರಿಗೂ ಟೆನ್ಷನ್ ಕೊಡೋದಲ್ಲ. ನೀನು ದಿನವೂ ಹೀಗೆ ಸುಸ್ತಾಗಿ ಬಿದ್ದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ? ನನ್ನ ಮೀಟಿಂಗ್ ಹಾಳು ಮಾಡಿ ಇಲ್ಲಿಗೆ ಬರೋ ಥರ ಮಾಡಿದ್ಯಲ್ಲ, ನಿನಗೆಷ್ಟೇ ಸೊಕ್ಕು? ಹೀಗೆ ಬಾಯಿಗೆ ಬಂದಂತೆ ಬೈದ ಸಿದ್ಧಾರ್ಥ್ ಡೈನಿಂಗ್ ಟೇಬಲ್ ಬಳಿ ಹೋಗಿ ಕುರ್ಚಿಯನ್ನು ಜೋರಾಗಿ ಎಳೆದು ಕುಳಿತ. ತಟ್ಟೆ ತಗೊಂಡು ಬಾಯಿಲಿ ಎಂದು ಆಜ್ಞಾಪಿಸಿದ. ಮೈಥಿಲಿ ನಡುಗುವ ಕೈಗಳಿಂದ ತಟ್ಟೆಯಲ್ಲಿ ಅನ್ನ ಸಾರು ತಂದು ಅವನ ಮುಂದೆ ಇಟ್ಟಳು. ಸಿದ್ಧಾರ್ಥ್ ಆತುರಾತುರವಾಗಿ 4 ತುತ್ತು ತಿಂದು ಕೈ ತೊಳೆದು ಎದ್ದು ನಿಂತ. ನಂತರ ಮೈಥಿಲಿಯ ಕಡೆಗೆ ತಿರುಗಿ ಕಣ್ಣು ಕೆಂಪಗಾಗಿಸಿಕೊಂಡು ಹೇಳಿದ, ಈಗಲೇ ಈ ಟೇಬಲ್ ಮೇಲೆ ಕೂತು ಊಟ ಮುಗಿಸು. ನಾನು ಆಫೀಸ್ನಿಂದ ವಾಪಸ್ ಬರೋ ಹೊತ್ತಿಗೆ ಈ ತಟ್ಟೆ ಖಾಲಿಯಾಗಿರಬೇಕು. ಇನ್ನೊಂದು ಸಲ ಆಫೀಸ್ ಟೈಮ್ನಲ್ಲಿ ಈ ಥರ ಹಠ ಹಿಡಿದರೆ ಪರಿಣಾಮ ನೆಟ್ಟಗಿರಲ್ಲ. ಹುಷಾರ್ ಎಂದು ಆಕೆಗೆ ಖಾರವಾಗಿ ಹೇಳಿ ಕೋಟು ಸರಿಪಡಿಸಿಕೊಂಡು ಮತ್ತೆ ಆಫೀಸ್ನತ್ತ ಹೆಜ್ಜೆ ಹಾಕಿದ್ದ. ಆದರೆ ಅವನು ಕೋಪದಲ್ಲಿ ಆಡಿದ ಆ ಪ್ರತಿಯೊಂದು ಕಟು ಮಾತಿನ ಹಿಂದೆಯೂ ಆಕೆಯ ಆರೋಗ್ಯದ ಬಗೆಗಿನ ತೀವ್ರವಾದ ಕಳಕಳಿ ಮತ್ತು ಕಾಳಜಿ ಅಡಗಿತ್ತು. ಮೀಟಿಂಗ್ ಬಿಟ್ಟು ಧಾವಿಸಿ ಬಂದಿದ್ದು ತಾನು ತಕ್ಷಣ ತಿಂದು ಆಕೆಗೂ ತಿನ್ನಲು ಆಜ್ಞಾಪಿಸಿದ್ದು ಕೇವಲ ಅವಳು ಉಪವಾಸ ಇರಬಾರ್ದು ಎಂಬ ಕಾರಣಕ್ಕೆ ಆಗಿತ್ತು. ಹಾಲ್ನ ಮೂಲೆಯಲ್ಲಿ ನಿಂತಿದ್ದ ಗಾಯತ್ರಿ ಮತ್ತು ಸುಮಿತ್ರಾ ಕಣ್ಣು ಬಿಟ್ಟುಕೊಂಡು ಆಶ್ಚರ್ಯದಿಂದ ನೋಡ್ತಿದ್ರು. ಸಿದ್ಧಾರ್ಥ್ನ ಇಡೀ ಜೀವನದಲ್ಲಿ ಆತ ಯಾರ ಮೇಲೂ ಇಂತಹ ಕಾಳಜಿ ತೋರಿದ್ದನ್ನು ಅವರು ನೋಡೇ ಇರಲಿಲ್ಲ. ಅವನ ಸಿಟ್ಟಿನ ಮುಖವಾಡದ ಹಿಂದಿದ್ದ ಆ ಕಾಳಜಿ ಮನೆಯವರಿಗೆ ಸ್ಪಷ್ಟವಾಗಿ ಅರ್ಥವಾಗಿ ಮುಖದಲ್ಲಿ ಸಣ್ಣ ನಿರಾಳತೆ ಮೂಡಿತ್ತು. ಆದರೆ ಮುಗ್ಧೆ ಮೈಥಿಲಿಗೆ ಮಾತ್ರ ಆ ಒಳ ಅರ್ಥವಾಗಲೇ ಇಲ್ಲ. ತಾನು ಮಾಡಿದ ತಪ್ಪಿಗೆ ಆತ ತನ್ನನ್ನು ಮತ್ತೆ ಹಿಗ್ಗಮುಗ್ಗ ಬೈದು ಹೋದನೆಂದು ಭಾವಿಸಿದ ಅವಳು ಕಣ್ಣೀರು ಸುರಿಸುತ್ತಾ ತಟ್ಟೆಯ ಮುಂದೆ ನಡುಗುತ್ತಾ ಕುಳಿತಳು. ಮೈಥಿಲಿ ತಟ್ಟೆಯ ಮುಂದೆ ಕುಳಿತು ಒಂದೊಂದೇ ತುತ್ತನ್ನು ಕಣ್ಣೀರಿನ ಜೊತೆ ನುಂಗುತ್ತಿದ್ದಾಗ ಗಾಯತ್ರಿ ಮತ್ತು ಸುಮಿತ್ರಾ ಮೆಲ್ಲನೆ ಅವಳ ಹತ್ರ ಬಂದರು. ಸುಮಿತ್ರಾ ಪ್ರೀತಿಯಿಂದ ಮೈಥಿಲಿಯ ಭುಜದ ಮೇಲೆ ಕೈಯಿಟ್ಟು, ಅಳಬೇಡ ಮೈಥಿಲಿ, ಸಿದ್ದು ಆಡಿದ ಬೈಗುಳವನ್ನು ಮಾತ್ರ ನೀನು ಕೇಳ್ತೀಯಲ್ಲೇ ಹೊರತು ಅದರ ಹಿಂದಿರೋ ಅವನ ಕಾಳಜಿ ಅರ್ಥ ಮಾಡಿಕೊಳ್ತಿಲ್ಲ. ಇಷ್ಟು ವರ್ಷಗಳಲ್ಲಿ ಆತ ಎಂಥದ್ದೇ ದೊಡ್ಡ ನಷ್ಟವಾದರೂ ಆಫೀಸ್ ಮೀಟಿಂಗ್ ಬಿಟ್ಟು ಬಂದು ಇತಿಹಾಸವೇ ಇಲ್ಲ. ಅಂಥದ್ರಲ್ಲಿ ನೀನು ಊಟ ಮಾಡಿಲ್ಲ ಅನ್ನೋ ಒಂದೇ ಒಂದು ಮಾತಿಗೆ ಕಾರು ಹಾರಿಸಿಕೊಂಡು ಬಂದು ನಿನಗೆ ಊಟ ಬಡಿಸಿ ಹೋಗಿದ್ದಾನೆ ಅಂದರೆ ಅವನ ಕಲ್ಲಿನ ಮನಸ್ಸಿನಲ್ಲೂ ನಿನ್ನ ಬಗ್ಗೆ ಒಂದು ಸಣ್ಣ ಜಾಗ ಶುರುವಾಗಿದೆ ಅಂತ ಅರ್ಥ ಎಂದು ನಗುಮುಖದಿಂದ ಹೇಳಿದರು. ಮೈಥಿಲಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ಇಲ್ಲ ಅತ್ತಿಗೆ, ಅವರು ನನ್ನ ಮೇಲೆ ಸಿಟ್ಟಾಗಿದ್ದಾರೆ. ನಾನು ಮನೆಯ ನಿಯಮಗಳನ್ನು ಹಾಳು ಮಾಡಿದ್ದೀನಿ ಅಂತ ಅವರಿಗೆ ಕೋಪ. ನಾನು ಇನ್ನೆಂದಿಗೂ ಅವರಿಗೆ ತೊಂದರೆ ಕೊಡಬಾರ್ದು ಎಂದು ನಿಸ್ಸಹಾಯಕಳಾಗಿ
ನುಡಿದಳು. ಆಕೆಗೆ ಮುಗ್ಧತೆಗೆ ಸಿದ್ಧಾರ್ಥನ ಆ ಒರಟು ಕಾಳಜಿಯನ್ನು ನಂಬುವಷ್ಟು ಧೈರ್ಯವಿರಲಿಲ್ಲ. ಸಂಜೆ 6 ಗಂಟೆಯಾಗುತ್ತಿದ್ದಂತೆಯೇ ಮೈಥಿಲಿ ಮನೆಯ ಮುಂದಿನ ಹೂದೋಟಕ್ಕೆ ಬಂದು ತುಳಸಿ ಕಟ್ಟೆಗೆ ದೀಪ ಹಚ್ಚಿ ನಮಸ್ಕರಿಸುತ್ತಿದ್ದಳು. ಸಂಜೆಯ ತಂಗಾಳಿಗೆ ಅವಳ ಹಣೆಯ ಮೇಲಿದ್ದ ಸಣ್ಣ ಮುಂಗುರುಳುಗಳು ಮುಖದ ಮೇಲೆ ಆಡುತ್ತಿದ್ದವು. ಅದೇ ಸಮಯಕ್ಕೆ ಸಿದ್ಧಾರ್ಥನ ಕಾರು ಗೇಟಿನೊಳಗೆ ಬಂತು. ಕಾರಿನಿಂದ ಇಳಿದ ಸಿದ್ಧಾರ್ಥ್ ದೀಪದ ಬೆಳಕಿನಲ್ಲಿ ಕೈ ಮುಗಿದು ನಿಂತಿದ್ದ ಮೈಥಿಲಿಯನ್ನು ಕಂಡ. ಆಕೆಯ ನಿಷ್ಕಲ್ಮಶ ಮುಖ, ದೇವತೆಯಂತಹ ಕಳೆ ಮತ್ತು ಸಂಜೆಯ ಆ ಶಾಂತ ವಾತಾವರಣ ಅವನ ಕಣ್ಣುಗಳನ್ನು ಕ್ಷಣಕಾಲ ಹಿಡಿದಿಟ್ಟವು. ಆದರೆ ತಕ್ಷಣವೇ ತನ್ನ ದರ್ಪದ ಹೆಜ್ಜೆಗಳನ್ನಿಡುತ್ತಾ ಆಕೆಯ ಪಕ್ಕದಲ್ಲೇ ಹಾದು ಹೋದ. ಒಳಗೆ ಹೋದವನೇ ತಾಯಿ ಗಾಯತ್ರಿಗೆ ಕೇಳಿದ, ಅವಳು ಮಧ್ಯಾಹ್ನ ಊಟ ಮಾಡಿದ್ಲಾ? ಗಾಯತ್ರಿ ಸಣ್ಣದಾಗಿ ನಗುತ್ತಾ, ಹ್ಞೂ ಸಿದ್ದು, ನೀನು ಹೇಳಿದ ಹಾಗೆ ಪೂರ್ತಿ ಊಟ ಮುಗಿಸಿದಳು, ಈಗ ಚೆನ್ನಾಗಿದ್ದಾಳೆ ಎಂದರು. ಸಿದ್ಧಾರ್ಥ್ ಮುಖದಲ್ಲಿ ಯಾವುದೇ ಭಾವನೆ ತೋರಿಸದೆ ಹ್ಞೂ ಸರಿ ಎಂದು ಮೇಲಿನ ಕೊಠಡಿಗೆ ತೆರಳಿದ. ರಾತ್ರಿ ಊಟದ ನಂತರ ಸಿದ್ಧಾರ್ಥ್ ರೂಮ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಿದ್ದಾಗ ಮೈಥಿಲಿ ಎಂದಿನಂತೆ ಒಂದು ಗ್ಲಾಸ್ ಬಿಸಿ ಹಾಲನ್ನು ತಂದು ಟೇಬಲ್ ಮೇಲಿಟ್ಟು ಕೆಳಗಿನ ಕಾರ್ಪೆಟ್ ಕಡೆಗೆ ಹೆಜ್ಜೆ ಹಾಕಿದ್ದಳು. ಸಿದ್ಧಾರ್ಥ್ ಲ್ಯಾಪ್ಟಾಪ್ನಿಂದ ಕಣ್ಣೆತ್ತಿ ಆಕೆಯ ಕೈಗಳನ್ನು ಗಮನಿಸಿದ್ದ. ಮಧ್ಯಾಹ್ನದಿಂದ ಪಾತ್ರೆ ತೊಳೆದು ಅಡುಗೆ ಮಾಡಿ ಆಕೆಯ ಮೃದುವಾದ ಬೆರಳುಗಳ ಚರ್ಮ ಒಡೆದು ಕೆಂಪಾಗಿತ್ತು. ಮೈಥಿಲಿ ನಿಲ್ಲು ಎಂದ ಸಿದ್ಧಾರ್ಥ್. ಮೈಥಿಲಿ ಭಯದಿಂದ ನಿಂತು, ಏನಾದರೂ ಬೇಕಿತ್ತ ಸರ್ ಎಂದು ನಡುಗುತ್ತಾ ಕೇಳಿದಳು. ಸಿದ್ಧಾರ್ಥ್ ಡ್ರಾಯರ್ನಿಂದ ಒಂದು ಆಯಿಂಟ್ಮೆಂಟ್ ಟ್ಯೂಬ್ ತೆಗೆದು ಟೇಬಲ್ ಮೇಲಿಟ್ಟ. ಇವತ್ತು ರಾತ್ರಿ ಈ ಕ್ರೀಮನ್ನು ನಿನ್ನ ಕೈಗಳಿಗೆ ಹಚ್ಕೋ, ಆಮೇಲೆ ನಿನ್ನ ಕೈ ನೋವು ಅಂತ ಮತ್ತೆ ಅಡುಗೆ ಕೆಲಸ ನಿಲ್ಲಿಸೋ ಹಾಗಿಲ್ಲ ಎಂದು ಎಂದಿನಂತೆ ಒರಟಾಗಿ ಹೇಳಿದ. ಮೈಥಿಲಿ ಅಚ್ಚರಿಯಿಂದ ಆ ಕ್ರೀಮ್ ಕೈಗೆತ್ತಿಕೊಂಡು ಅವನ ಮುಖ ನೋಡಿದಳು. ಸಿದ್ಧಾರ್ಥ್ ಮತ್ತೆ ಲ್ಯಾಪ್ಟಾಪ್ ಕಡೆಗೆ ಮುಖ ತಿರುಗಿಸಿಕೊಂಡಿದ್ದರೂ ಅವನ ಗಡುಸಾದ ಮುಖದ ಹಿಂದೆ ಮೈಥಿಲಿಗೆ ಮೊದಲ ಬಾರಿಗೆ ಒಂದು ಸಣ್ಣ ಕರಗುವ ಭಾವನೆ ಗೋಚರಿಸತೊಡಗಿತ್ತು. ಸಿದ್ಧಾರ್ಥ್ ಲ್ಯಾಪ್ಟಾಪ್ ಪರದೆಯಿಂದ ಕಣ್ಣು ತೆಗೆದು ಬೆರಳುಗಳಿಂದ ಕೀಬೋರ್ಡ್ ಬಡಿಯುತ್ತಲೇ ಇದ್ದ. ಮೈಥಿಲಿಯನ್ನು ದಿಟ್ಟಿಸದೆ ತಣ್ಣನೆಯ ದನಿಯಲ್ಲಿ ಇದ್ದಕ್ಕಿದ್ದಂತೆ ಆ ಪ್ರಶ್ನೆಯನ್ನು ಎಸೆದ. ಅಂದಹಾಗೆ ಮೈಥಿಲಿ, ಮಕ್ಕಳ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಆ ಮಾತು ಕೇಳುತ್ತಿದ್ದಂತೆಯೇ ಮೈಥಿಲಿಯ ಕೈಯಲ್ಲಿದ್ದ ಕ್ರೀಮ್ ಸಣ್ಣದಾಗಿ ನಡುಗಿತು. ಆಕೆಯ ಮುಖದಲ್ಲಿ ಒಮ್ಮೆಲೆ ಗಾಬರಿ, ನಾಚಿಕೆ ಮತ್ತು ತೀವ್ರ ಗೊಂದಲಗಳು ಒಟ್ಟಿಗೆ ಮೂಡಿದವು. ಮದುವೆಯಾದ ಮೊದಲ ದಿನವೇ ನನ್ನ ಹತ್ತಿರವೂ ಬರಬೇಡ, ನೆಲದ ಮೇಲೆ ಮಲಗು ಎಂದು ಆಜ್ಞಾಪಿಸಿದ ಈ ಕಠಿಣ ವ್ಯಕ್ತಿ ಈಗ ಇದ್ದಕ್ಕಿದ್ದಂತೆ ಇಂಥದ್ದೊಂದು ಪ್ರಶ್ನೆ ಕೇಳಿದ್ದನ್ನು ಆಕೆಗೆ ನಂಬಲೇ ಆಗಲಿಲ್ಲ. ನೆಲದ ಕಡೆಗೆ ದೃಷ್ಟಿ ನೆಟ್ಟು ತುಟಿಯನ್ನು ಕಚ್ಚಿಕೊಂಡು ಮೌನವಾಗಿ ನಿಂತಳು. ಸಿದ್ಧಾರ್ಥ್ ಲ್ಯಾಪ್ಟಾಪನ್ನು ಅರ್ಧಕ್ಕೆ ಮಡಚಿ ಕುರ್ಚಿಯಿಂದ ಎದ್ದು ನಿಂತು ಆಕೆಯ ಎದುರು ಬಂದು ನಿಂತ. ನಾನು ಕೇಳಿದ ಪ್ರಶ್ನೆಗೆ ಮೌನ ಉತ್ತರವಾಗಲ್ಲ. ನನ್ನ ಮನೆಯಲ್ಲಿ ಎಲ್ಲದಕ್ಕೂ ಒಂದು ಶಿಸ್ತು, ಯೋಚನೆ ಇರುತ್ತೆ. ಈ ವಿಷಯದಲ್ಲೂ ಅಷ್ಟೇ. ನಿನ್ನ ಮನಸ್ಸಿನಲ್ಲಿ ಏನೇ ಆಸೆಗಳಿದ್ದರೂ ನಾನು ಹಾಕಿರೋ ಗಡಿಗಳನ್ನು ದಾಟುವಂತಿಲ್ಲ. ಮಕ್ಕಳು ಅಂದರೆ ಕೇವಲ ಆಟವಲ್ಲ, ಈ ಹೆಗಡೆ ವಂಶದ ಮುಂದಿನ ಜವಾಬ್ದಾರಿ. ನಿನ್ನ ತರಹ ಮುಗ್ಧವಾಗಿ ಅಸಹಾಯಕಳಾಗಿರುವವರಿಗೆ ಈ ಭಾರ ಹೊರೋ ಶಕ್ತಿ ಇದೆಯಾ ಅಂತ ನನಗೆ ಸಂಶಯ. ನೀನು ಏನು ಅಂದುಕೊಂಡಿದ್ದೀಯಾ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ. ಮೈಥಿಲಿ ನಡುಗುವ ಕೈಗಳಿಂದ ಸೆರಗನ್ನು ಬಿಗಿಯಾಗಿ ಹಿಡಿದು ತಲೆ ತಗ್ಗಿಸಿಯೇ ಗದ್ಗದಿತ ಧ್ವನಿಯಲ್ಲಿ ಉತ್ತರಿಸಿದಳು. ಮಕ್ಕಳು ಅಂದರೆ ಕೇವಲ ಜವಾಬ್ದಾರಿ ಮಾತ್ರವಲ್ಲ ಸರ್, ಹೆತ್ತವರ ಪ್ರೀತಿ ಮತ್ತು ಸಂಸ್ಕಾರದಿಂದ ಬೆಳೆಯುವ ಜೀವಗಳು. ನನ್ನ ತಂದೆ ತಾಯಿ ಇಲ್ಲದ ಮೇಲೆ ನನಗೆ ಆ ಪ್ರೀತಿಯ ಬೆಲೆ ಎಷ್ಟು ದೊಡ್ಡದು ಅಂತ ಚೆನ್ನಾಗಿ ಗೊತ್ತಿದೆ. ನೀವು ಯಾವ ಜವಾಬ್ದಾರಿ ಕೊಟ್ಟರೂ ಅದನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಳ್ಳೋ ಶಕ್ತಿ ನನಗಿದೆ. ಆದರೆ ನಿಮ್ಮ ನಿಯಮ ಮತ್ತು ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಯಾವುದನ್ನೂ ಆಸೆ ಪಡುವವಳಲ್ಲ. ಆ ಮುಗ್ಧ ಮಾತಿನಲ್ಲಿ ಅಡಗಿದ್ದ ಆಳವಾದ ನೋವು ಮತ್ತು ಹೆತ್ತವರ ಮೇಲಿನ ಪ್ರೀತಿ ಸಿದ್ಧಾರ್ಥ್ನ ಎದೆಯನ್ನು ಮತ್ತೊಮ್ಮೆ ಬಲವಾಗಿ ತಟ್ಟಿತ್ತು. ಆತ ಒಂದು ಕ್ಷಣ ಆಕೆಯನ್ನೇ ನೋಡುತ್ತಾ ನಿಂತು ಯಾವುದೇ ಉತ್ತರ ನೀಡದೆ ಮುಖ ತಿರುಗಿಸಿಕೊಂಡು ಕಿಟಕಿಯ ಬಳಿ ಹೋಗಿ ನಿಂತ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.